ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಫ್ಟಿ ಇವತ್ತು 200 ಪಾಯಿಂಟ್ಸ್ ನೆಗೆಟಿವ್ ಬಂದು ಕ್ಲೋಸ್ ಆಗಿದೆ. ಸೊ ಬನ್ನಿ ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡ್ಕೊಂಡು ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೇನೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಇಂದ 8 ಸ್ಟಾಕ್ಸ್ಗಳು ಹೊರಗಡೆ ಬರ್ತಾ ಇದೆ. ಆ ಸ್ಟಾಕ್ಸ್ಗಳು ಯಾವುವು ಅಂದ್ರೆ ಆದಿತ್ಯ ಬಿರ್ಲಾ ಫ್ಯಾಷನ್, ಅದಾನಿ ಟೋಟಲ್ ಗ್ಯಾಸ್, ಸಿಇಎಸ್ಸಿ, ಗ್ರಾನ್ಯೂಲ್ಸ್, ಐಆರ್ಬಿ ಇನ್ಫ್ರಾ, ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲ್, ಪೂನಾವಾಲಾ, ಹಾಗೇನೆ SJVN. ಈ ಒಂದು ಸ್ಟಾಕ್ಸ್ಗಳು ಇನ್ ಮುಂದೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಇರೋದಿಲ್ಲ. ಸೊ ಬನ್ನಿ ನಾವು ನಿಫ್ಟಿ ಟಾಪ್ ಗೇನರ್ ಟಾಪ್ ಲೂಸರ್ ನೋಡೋಣ. ಸೊ ಟಾಪ್ ಗೇನರ್ ಅಲ್ಲಿ ಟೈಟಾನ್ ಇದೆ, ಕೋಲ್ ಇಂಡಿಯಾ, ಹೀರೋ ಮೋಟರ್ ಕಾಪ್, L&T, ಮಾರುತಿ ಇದೆ. ಇವತ್ತು ಎಲ್ಲಾ ಸೆಕ್ಟರ್ಗಳು ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. 1.5% 1% ವರೆಗೂ ಒಂದು ನೆಗೆಟಿವ್ ಎಲ್ಲಾ ಸೆಕ್ಟರ್ಗಳಲ್ಲಿ ನಮಗೆ ನೋಡೋ ಸಿಕ್ಕಿದೆ. ಸೊ ಟಾಪ್ ಲೂಸರ್ ಅಲ್ಲಿ ನಮಗೆ ಶ್ರೀರಾಮ್ ಫಿನಾನ್ಸ್, HCL ಟೆಕ್, ಪವರ್ ಗ್ರಿಡ್, TCS, ಟಾಟಾ ಕನ್ಸ್ಯೂಮರ್ ಇದೆ. ಶ್ರೀರಾಮ್ ಫಿನಾನ್ಸ್ ಆಲ್ಮೋಸ್ಟ್ ಒಂದು 4% ಒಂದು ಫಾಲ್ ನಮಗೆ ನೋಡೋ ಸಿಕ್ಕಿದೆ. ಸೊ ಬನ್ನಿ ನಾವು ನಿಫ್ಟಿ ಚಾರ್ಟ್ ಹೋಗಿ ನಿಫ್ಟಿ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೊನ್ನೆ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಹಾಗೆ ನಾವು ಟ್ಯಾರಿಫ್ ನ ಒಂದು ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಕೂಡ ನಾವು ಅದರಲ್ಲಿ ಡಿಸ್ಕಸ್ ಮಾಡಿದ್ವಿ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ, ಕ್ಲಿಕ್ ಮಾಡಿ ಆ ವಿಡಿಯೋನ ನೀವು ನೋಡಬಹುದು. ಸೊ ಬನ್ನಿ ನಾವು ನಿಫ್ಟಿ ಚಾರ್ಟ್ ನೋಡೋಣ. ನೀವು ನೋಡ್ತಾ ಇದ್ದೀರಾ 50 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಫಸ್ಟ್ 50 ಮಿನಿಟ್ಸ್ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಒಂದೇ ಕ್ಯಾಂಡಲ್ ಅಲ್ಲಿ ಆಲ್ಮೋಸ್ಟ್ 180 ಒಂದು ಪಾಯಿಂಟ್ಸ್ಗಳ ಒಂದು ಫಾಲ್ ನಮಗೆ ನೋಡೋ ಸಿಕ್ತು ಫಸ್ಟ್ ಮಾರ್ನಿಂಗ್ಗೆ. ಸೊ ಇಷ್ಟು ಒಂದು ಸೆಲ್ ಆಫ್ ಫಸ್ಟ್ ಒಂದು 15 ಮಿನಿಟ್ಸ್ ಅಲ್ಲಿ ಬಂತು ಅಂದರೆ ಫರ್ ಅದರ್ ಸೆಲ್ಲಿಂಗ್ ಬರೋಂಥ ಚಾನ್ಸಸ್ ಕಡಿಮೆ ಇರುತ್ತೆ. ನೀವು ಪ್ರೀವಿಯಸ್ನ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಅದೇ ಥರನೇ ಆಯಿತು. ಇಲ್ಲಿ ಒಂದು ಫಸ್ಟ್ 15 ಮಿನಿಟ್ಸ್ ಒಂದು ಸೆಲ್ ಆಫ್ ಆಯಿತು. ನೆಕ್ಸ್ಟ್ ಒಂದು ನಮಗೆ ಸೈಡ್ ವೇಸ್ನ ನೋಡೋದಕ್ಕೆ ಸಿಕ್ತು. ಆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಒಂದು ವಾಲಟೈಲ್ ಸೆಷನ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅಂತಂದೇಳಿ. ಸೊ ರಿಕವರಿ ಆಯಿತು, ಮತ್ತೆ ಹಾಗೆ ಒಂದು ಡೌನ್ ಸೈಡ್ ಸಿಕ್ತು. ಈ ಒಂದು ಕ್ಯಾಂಡಲಲ್ಲಿ ನಾನೊಂದು ಇದು 15 ಮಿನಿಟ್ಸು ನಾವು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದಾಗ ಒಂದೇ ಕ್ಯಾಂಡಲ್ ಆಲ್ಮೋಸ್ಟ್ ಒಂದು 45-50 ಪಾಯಿಂಟ್ಸ್ ಒಂದು ಮೂಮೆಂಟ್ ಆಗಿತ್ತು. ಸೊ ಅಲ್ಕೊಂಡಿದ್ವಿ ಒಂದು 24,600 ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ಬೋದು ಅಂತ. ಇಲ್ಲಿಂದ ಒಂದು ನಮಗೆ ಮತ್ತೆ ಡೌನ್ ಸೈಡ್ ನೋಡೋದು ಸಿಕ್ತು. ಸೊ ನಿಯರ್ ಬೈ ಈಗ 24,533 ಒಂದು ಕ್ಲೋಸಿಂಗ್ ಸಿಕ್ಕಿದೆ. ಸೊ 24,500 ಏನಿದೆ ಇದ್ರ ಕೆಳಗಡೆ ಹೋಯಿತು ಅಂತಂದರೆ ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗುತ್ತೆ. ಬಟ್ ಅದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ನಾಳೆ ನೋಡೋಣ 24,500 ಕೆಳಗೆ ಬಂತು ಅಂತಂದರೆ ನಮಗೆ ಸಪೋರ್ಟ್ ಇನಿಷಿಯಲಿ ನಮಗೆ ಸಿಗುವಂಥದ್ದು 24,400 ಹಾಗೆ 24,360 ಈ ಒಂದು ಲೆವೆಲಲ್ಲಿ ನಮಗೆ ಕೆಳಗಡೆ ಸಪೋರ್ಟ್ ಸಿಗುತ್ತೆ. ಇಲ್ಲಿಂದ ನಾವು ಅಪ್ಸೈಡಿಗೆ ನೋಡೋದಾದರೆ 24,600 ಇದೆ. ಈ ಒಂದು ಲೆವೆಲ್ ನಮಗೆ ರೆಸಿಸ್ಟೆನ್ಸ್ ಸಿಗುತ್ತೆ. ಇದಾದಮೇಲೆ 24,680 ಈ ಒಂದು ಪಾಯಿಂಟಲ್ಲಿ ನಮಗೆ ರೆಸಿಸ್ಟೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಲೆವೆಲ್ ಬ್ರೇಕ್ ಆದರೆ ನಾವು ಒಂಚೂರು ಅಪ್ಸೈಡಿಗೆ ನೋಡ್ಬೋದು. ಬಟ್ ಸ್ಟಿಲ್ ಸೆಂಟಿಮೆಂಟು ನೆಗೆಟಿವ್ ಆಗಿದೆ. ಒಂದು ಫಾಲ್ ನಮಗೆ ನೋಡೋದು ಸಿಕ್ಕಿದೆ. ಟೋಟಲ್ ಆಗಿ ನಾವು ಈ 2 ದಿವಸದ ಫಾಲ್ ನೋಡೋದ್ರೆ ಆಲ್ಮೋಸ್ಟ್ ಒಂದು 430 ಪಾಯಿಂಟ್ಸ್ಗಳ ಒಂದು ಫಾಲ್ ನಮಗೆ ಈ 2 ದಿವಸದಲ್ಲಿ ನೋಡೋದು ಸಿಕ್ಕಿದೆ. ಹಾಗಾಗಿ ನಾಳೆ ಒಂದು ಸ್ವಲ್ಪ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಸ್ಲೋ ಮೂವ್ಮೆಂಟ್ ಆಗ್ಬೋದು, ಲೈಕ್ ಒಂದು ಸ್ವಲ್ಪ ಸೈಡ್ ವೇಸ್ ಹೋಗ್ಬೋದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ನಾಳೆ ಮಾರ್ಕೆಟ್ ಯಾವ ಥರ ಒಂದು ಬಿಹೇವ್ ಮಾಡುತ್ತೆ ಅಂತ. ಹೋಪ್ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಪ್ರೀವಿಯಸ್ ವಿಡಿಯೋಗಳನ್ನ ಸ್ವಲ್ಪ ನೀವು ಫಾಲೋ ಮಾಡ್ಕೊಂತ ಬಂದ್ರೆ ನಿಮಗೆ ಇದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದ್ರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ನಮ್ಮ ಒಂದು ಆಫ್ಲೈನ್ ಬ್ಯಾಚ್ ವೀಕೆಂಡ್ಸ್ ಅಲ್ಲಿ ನಡೆಯುತ್ತೆ. ಹಾಗೆ ನಿಮಗೆ ಡೌಟ್ಸ್ ಮತ್ತು ಎಂಕ್ವೈರೀಸ್ ಏನಾದರೂ ಇತ್ತು ಅಂತಂದ್ರೆ ನೀವು ನಮ್ಮ ಆಫೀಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ಸೊ ಸ್ಟಾಕ್ ಮಾರ್ಕೆಟ್ನ ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.